Om Shri Sairam. My name is Anagha Bhatt from second year commerce having percentage of 97.83. All our teachers and staffs had provided many opportunities and also gave a great example. The environment of college itself speaks about our behavior. The environment has played a very spiritual role and also key role in our educational knowledge. Om Shri Sairam. I am Bhavna Matat from 2nd PUC Commerce having 96.5%. The only reason behind this percentage was the great efforts of our lecturers. Along with education, we have been molded into a human along with great values which Swami has taught us. EHV classes were conducted for us to teach the values in which we have learnt many more things like Satya, Dharma, Shanti, Prema and Ahimsa, which we have been involved in our life along with academics, which has made us to improve our personality better and better. So thank you, Sairam. Om Shri Sairam. Myself Shravani. I have completed my second PUC Science in Sri Sathya Sai College, Dharwad. I have secured 97.50% in second PU. ಅಕಾಡೆಮಿಕ್ಸ್ ಬಗ್ಗೆ ಹೇಳಬೇಕಂತಂದರೆ ನಮ್ಮ ಕಾಲೇಜಲ್ಲಿ ವೀಕ್ಲಿ ಹೇಗೆ ಆ್ಯಸ್ ಯೂಶುವಲ್ ಕ್ಲಾಸಸ್ ನಡೀತಾವೆ ಹಾಗೆ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಒಂದು ವಿತ್ ರೆಸ್ಪೆಕ್ಟ್ ಟು ಬೋರ್ಡ್ಸ್ ಮತ್ತು ಇನ್ನೊಂದು ಕಾಂಪಿಟೇಟಿವ್. ಬೋರ್ಡ್ಸಲ್ಲಿ ಹೇಳಬೇಕಂತಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದೇ ಕಾಂಪಿಟೇಟಿವ್ ಹೇಳಬೇಕಂದ್ರೆ ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ. Om Shri Sairam. I am Priya and have secured my second PUC Science with 96.16%. This institute has been a turning point in my life, as this institute not only educates the minds but also nurtures the hearts and shapes the future of the students with moral ethics and values. The bhajans, Vedas and meditation over here helps us to keep our mind peaceful, which is very important for us as a science student. Sairam, myself Bimana BR. I have completed my second PUC Science from Sri Sathya Sai PU College, Dharwad and secured 96.5%. ನಮ್ಮ ಹಾಸ್ಟೆಲ್ ರೂಟೀನ್ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. 5 ಗಂಟೆಯಿಂದ ಸುಪ್ರಭಾತ ಇರುತ್ತೆ, ಅದಾದಮೇಲೆ ಹಾಫ್ ಆನ್ ಅವರ್ ಎಕ್ಸಸೈಸ್ ಇರುತ್ತೆ, ಅದಾದಮೇಲೆ ಫ್ರೆಶ್ ಅಪ್ ಆದಮೇಲೆ ಮತ್ತೆ 8:30 ಹಂಗೆ ಕಾಲೇಜ್ ಪ್ರೇಯರ್ನ ಅಟೆಂಡ್ ಮಾಡಬೇಕಾಗುತ್ತೆ. ಆಮೇಲೆ 5 o'clock ತನಕ ಕ್ಲಾಸಸ್ ರನ್ ಆಗುತ್ತೆ. ಅದರಿಂದ ಆದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಭಜನ್ಸ್ ಎಲ್ಲ ಅಟೆಂಡ್ ಮಾಡಾದಮೇಲೆ ಮತ್ತೆ 1 hour 2 hours ಸ್ಟಡಿ ಅವರ್ಸ್ ಇರುತ್ತೆ. ಅದಾದಮೇಲೆ ಡಿನ್ನರ್ ಇರುತ್ತೆ, ಅದಾದಮೇಲೆ ಪ್ರೇಯರ್ ಇರುತ್ತೆ, ಮಲ್ಕೋತೀವಿ. ಹಿಂಗೆ ಆಸ್ ಯೂಶುವಲ್ ಡೈಲಿ ನಡೀತಿರುತ್ತೆ. ಸೈರಾಮ್. ಶ್ರೀ ಸತ್ಯ ಸಾಯಿ ವಿದ್ಯಾಮಂದಿರ ಅನ್ನೋ ಒಂದು ಸಂಸ್ಥೆ ಐತಲ್ಲ, ಇದು ಸಂಸ್ಕೃತಿ ಸಂಸ್ಕಾರಗಳ ಭಂಡಾರ. ಇದರ ಜೊತೆಗೆ ವಿದ್ಯೆಯನ್ನು ಧಾರೆ ಎರೆದು ನಮ್ಮ ಮಕ್ಕಳನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸಿದಂಥ ಸಂಸ್ಥೆಗೆ ನಾನು ಯಾವತ್ತಿದ್ರೂ ಚಿರಋಣಿ. SSLC ಮಾಡಿದ ರಿಸಲ್ಟ್ ಅಂದರೆ 64. ನನ್ನ ಮಗಳು ಯಾವಾಗ ನಾವು PUC ಫಸ್ಟ್ ಇಯರ್ ಇಲ್ಲಿ ಕಾಮರ್ಸ್ ಜಾಯಿನ್ ಮಾಡಿಸಿದ್ವಲ್ಲ, ಆವಾಗಿಂದ ಟೀಚರ್ಸ್ ಆಯಿತು, ಇಲ್ಲಿ ಮ್ಯಾನೇಜ್ಮೆಂಟ್ದವ್ರಾಯಿತು, ತುಂಬ ಪರಿಶ್ರಮದಿಂದ ಅವಳನ್ನ ಮೇಲೆ ತಂದು ಇವತ್ತು ಅವಳು 96.50% ಮಾಡುವಂಥ ಮಟ್ಟಕ್ಕೆ ನನ್ನ ಮಗಳನ್ನು ಬೆಳೆಸಿಟ್ಟಿದ್ದಾರೆ ಅಂತಂತಂದರೆ ಈ ಸಂಸ್ಥೆಗೆ ನಮ್ಮದು ಯಾವತ್ತಿದ್ರೂ ನಾವು ಭಾಳ ಅಂದರೆ ಭಾಳ ಚಿರಋಣಿ. ಸೈರಾಮ್. ನನ್ನ ಮಗಳು ಭಾವನಾ ಮಠದ ಶ್ರೀ ಸತ್ಯ ಸಾಯಿ ವಿದ್ಯಾಮಂದಿರದಲ್ಲಿ PUC ಫಸ್ಟ್ ಇಯರ್ ಹಾಗೂ PUC ಸೆಕೆಂಡ್ ಇಯರ್ ಮುಗಿಸಿದ್ದಾಳೆ. PUC ಸೆಕೆಂಡ್ ಇಯರಲ್ಲಿ 96.5% ಮಾಡಿ ಎವ್ರಿ ವೀಕ್ ಟೆಸ್ಟ್ ತೊಗೊತಾರೆ. ಆ ಟೆಸ್ಟಿನಲ್ಲಿ ಅವ್ರು ಏನು ಎಕ್ಸಾಮ್ ಬರೆದಿರ್ತಾರೆ ಅದರ ರಿಸಲ್ಟ್ ನೋಡಿ ಅದನ್ನು ಮತ್ತೆ ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಹೇಳಿ ಇಂಪ್ರೂವ್ ಮಾಡ್ಕೊತಾರೆ. ಅದಲ್ಲದೆ ಸೇಫ್ಟಿನೂ ಅಷ್ಟೇ ಇದೆ ಕಾಲೇಜ್ ಮಕ್ಕಳಿಗೆ. ಮೇನ್ ಏನಂತಂದ್ರೆ ಇವತ್ತಿನ ಕಾಲ ನಾವು ಹೆಣ್ಣು ಹುಡುಗರನ್ನ ಕಾಲೇಜಿಗೆ ಕಳ್ಸೋಕ್ಕಿಂತ ಮುಂದೆ ಇದನ್ನು ಮಾಡ್ತೀವಿ, ಬಟ್ ಈ ಕಾಲೇಜ್ನಲ್ಲಿ ಫಸ್ಟ್ ಸೇಫ್ಟಿ, ಆನಂತರ ಅವ್ರ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತಾರೆ. ಧನ್ಯವಾದಗಳು.